ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಎಂಬ್ರಾಯ್ಡ್ರಿಂಗ್ ಡಿಸೈನ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಟ್ ಮೇಲೆ ಹೇಗೆ ಎಂಬ್ರಾಯ್ಡ್ರಿಂಗ್ ಮಾಡೋದು, ಯಾವ ಥರ ಬರುತ್ತೆ, ಲುಕ್ ವೈಸ್ ಹೇಗಿರುತ್ತೆ, ಹೊಸ ಟ್ರೆಂಡಿಂಗ್ ಡಿಸೈನ್ ಇದು. ಬ್ಯಾಕ್ ನೆಟ್ ಕೊಟ್ಟು ಈ ಥರ ಡಿಸೈನ್ನ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಹೇಗೆ ಈ ಥರ ಡಿಸೈನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 1/2 ಮೀಟ್ರ್ ನೆಟ್ನ ತೊಗೊಳ್ಳಿ, ಅದನ್ನು ಫಸ್ಟ್ ಲೇಯರ್ ಆಗಿ ಹಾಕ್ಕೊಳ್ಳಿ. ಅದಕ್ಕಿಂತ ಕೆಳಗಡೆ ಕ್ಯಾನ್ವಾಸ್ ಇರಬೇಕು, ಕ್ಯಾನ್ವಾಸ್ ಮೇಲೆ ನೆಟ್ ಬರಬೇಕು, ಆ ಥರ ನೋಡ್ಕೊಳ್ಳಿ. ಫ್ರೇಮ್ ಮೇಲೆ ನೆಕ್ಸ್ಟ್ ಮೇನ್ ಪೀಸ್ನ ಸೆಟ್ ಮಾಡ್ಕೊಳ್ಳಿ. ಡಿಸೈನ ನಾನು ಆಲ್ರೆಡಿ ಸೆಟ್ ಮಾಡಿಕೊಂಡು ಫ್ರೇಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ಡಿಸೈನ್ ಎಲ್ಲಿ ಮಧ್ಯಕ್ಕೆ ಬರ್ತಾ ಇದೆ, ಯಾವ ಕಡೆ ನೆಕ್ ಆಗುತ್ತೆ ಅಂತ ನಾನು ನೋಡ್ಕೋತಾ ಇದ್ದೀನಿ. ನೀಟಾಗಿ ಮಿಷಿನ್ನ ಸೆಟ್ ಮಾಡ್ಕೊಂಡ್ಮೇಲೆ ಮಿಷಿನ್ ಆನ್ ಮಾಡ್ತೀನಿ. ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗಿದೆ. ಇವಾಗ ನೀವು ನೋಡ್ಬೋದು ಇದು ತುಂಬ ಯೂನಿಕ್ ಡಿಸೈನ್, ಟ್ರೆಂಡಿಂಗ್ ಡಿಸೈನ್ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕೆಲವೊಂದು ಟಿಪ್ಸ್ ಜೊತೆಗೆ ಹೇಗೆ ಡಿಸೈನ್ನ ಮಾಡ್ಬೋದು ಅಂತ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಹೇಗೆ ನೆಟ್ನ ಕಟ್ ಮಾಡಬೇಕು, ನೆಟ್ ಡ್ಯಾಮೇಜ್ ಆಗ್ದಂಗೆ ಹೇಗೆ ನೋಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ನೋಡ್ಬೋದು ನೀವು ಫ್ಲವರ್ ಡಿಸೈನ್ ಮತ್ತು ಒಂದು ಸಣ್ಣ ಲೀಫ್ ಡಿಸೈನ್ ಆಗ್ತಾ ಇದೆ. ಆಲ್ಮೋಸ್ಟ್ 20% ಅಷ್ಟು ಬ್ಯಾಗ್ ಕಂಪ್ಲೀಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 20% ಅಷ್ಟು ಬ್ಲ್ಯಾಕ್ ಕಂಪ್ಲೀಟ್ ಆದಮೇಲೆ ನಾವು ನೆಟ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಡಿಸೈನ್ ಆದಮೇಲೆ ಕಟ್ ಮಾಡೋಕ್ಕೆ ಆಗಲ್ಲ. ಸೊ ಈಗ ನಾನು ನೆಟ್ನ ಹೇಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೋತೀನಿ. ನಿಮಗೆ ಯಾವುದ್ರಲ್ಲಿ ಕಂಫರ್ಟೇಬಲ್ ಅದರಲ್ಲಿ ಮಾಡ್ಕೋಬೋದು. ಸಿಸರಲ್ಲಿ ಸಹ ಮಾಡ್ಕೋಬೋದು, ಟ್ರಿಮ್ಮರಲ್ಲಿ ಸಹ ಮಾಡ್ಕೋಬೋದು. ಒಂದು ಸಣ್ಣ ಹೋಲ್ ಆದಮೇಲೆ ಪೀಸ್ನ ಕಟ್ ಮಾಡ್ತಾ ಬರಬೇಕು. ನಮಗೆ ಯಾವ ಪೊಸಿಷನಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು ಆ ಪೊಸಿಷನಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಅಲ್ಲಿ ನಾನು ಪೀಸ್ನ ಕಟ್ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಡಿಸೈನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಒಂದು ಔಟರ್ ಲೈನ್ ಬಂದಿರುತ್ತೆ, ನೆಟ್ನ ಕಟ್ ಮಾಡೋಕ್ಕಂತಲೇ ಔಟರ್ ಲೈನ್ ಬಂದಿರುತ್ತೆ. ಸೊ ಔಟರ್ ಲೈನ್ನ ನೋಡ್ಕೊಂಡ್ರಿಂದ ಒಳಗಡೆ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ನಿಮಗೆ ಹೇಗೆ ಈಸಿ ಆಗುತ್ತೆ ಹಾಗೆ ನಿಧಾನಕ್ಕೆ ಸ್ವಲ್ಪನೇ ಕಟ್ ಮಾಡ್ಕೊಂಡು ಬನ್ನಿ. ತುಂಬ ಆತರ ಬೇಡ. ನೆಟ್ ಕಟ್ ಆದರೆ ಡಿಸೈನ್ ಎಲ್ಲ ಪೂರ್ತಿ ವೇಸ್ಟ್ ಆಗುತ್ತೆ. ನೆಟ್ನ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಲ್ ಬಿದ್ದುಬಿಟ್ರೆ. ನಿಧಾನಕ್ಕೆ ಟೈಮ್ ತೊಗೊಂಡು ಸ್ವಲ್ಪನೇ ನೋಡ್ಕೊಂಡು ಕಟ್ ಮಾಡಿ. ನಾನು ಈ ಥರ ಸಿಸರಲ್ಲೇ ಕಟ್ ಮಾಡ್ತೀನಿ, ನನಗೆ ಯಾಕಂದರೆ ಅಭ್ಯಾಸ ಇದೆ. ನಿಮಗೆ ಅಭ್ಯಾಸ ಇಲ್ದಿರೋರಾದರೆ ಟ್ರಿಮ್ಮರಲ್ಲಿ ನಿಮಗೆ ಯಾವುದ್ರಲ್ಲಿ ಆಗುತ್ತೆ, ಸ್ಮಾಲ್ ಸಿಸರಲ್ಲಾಗಲಿ ಟ್ರಿಮ್ಮರಲ್ಲಾಗಲಿ ಯಾವುದ್ರಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ನಮಗೆ ಏನಂದರೆ ನಮಗೆ ಈಸಿಯಾಗಿ ಅದು ಮೇನ್ ಪೀಸು ಕಟ್ ಆಗಬೇಕಷ್ಟೇ. ನೆಟ್ ಕಟ್ ಆಗದಿರಂಗೆ ಮೇನ್ ಪೀಸ್ ಕಟ್ ಆದರೆ ಅಷ್ಟೇ ಸಾಕು. ಅದಕ್ಕೆ ನೋಡಿ ನೋಡಿಕೊಂಡು ನಾನು ಸ್ವಲ್ಪನೇ ಎಲ್ಲೆಲ್ಲಿ ಈಸಿ ಆಗುತ್ತೋ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಫೈನಲ್ ಲುಕ್ ಈ ಥರ ಬಂದಿದೆ. ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು. ಎಲ್ಲೂ ಯಾವುದೇ ಥರ ಡ್ಯಾಮೇಜ್ ಇಲ್ದಂಗೆ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲಿ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ನೋಡ್ಬೋದು ನೀವು ಗೋಲ್ಡ್ ಕಲರ್ ಜರೀಲಿ ಡಿಸೈನ್ ಆಗ್ತಾ ಇದೆ. ನೆಟ್ ಮೇಲೆ ನೋಡಿ ಕಸ್ಟಮರ್ ನನಗೆ ಇದೇ ಥರ ರೆಫರೆನ್ಸಲ್ಲಿ ಮಾಡೋಕ್ಕೆ ಹೇಳಿದರು, ಅದಕ್ಕೆ ನಾನು ಈ ಥರನೇ ಮಾಡಿದ್ದೀನಿ. ಕಾಂಬಿನೇಷನಲ್ ಕಲರಲ್ಲಿ ಮಾಡಿದ್ದೀನಿ, ಮಲ್ಟಿ ಕಲರ್ ಥರ ಕಾಣಲಿ ಅಂತ ಕೇಳಿದರು. ಸೊ ಅದಕ್ಕೆ ನಾನು ಬ್ಲೂ ಮತ್ತು ಗ್ರೀನ್ನ ತೊಗೊಂಡು ಕಲರ್ ಕಾಂಟ್ರಾಸ್ಟ್ ಆಗಿ ಮಾಡಿದ್ದೀನಿ. ಗೋಲ್ಡ್ ಹೈಲೈಟ್ ಆಗುತ್ತೆ ಅಂತ ಗೋಲ್ಡ್ನ ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಆದಮೇಲೆ ಫೈನಲ್ ಆಗಿ ಕ್ಯಾನ್ವಾಸ್ ಪೇಪರ್ನ ಹರಿದು ಮಧ್ಯದಲ್ಲಿ ನೆಟ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನೆಟ್ ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ ಡಿಸೈನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.